ಗೋವಿನಲ್ಲಿ ಒಂದು ವಿಶೇಷತೆ ಏನಿದೆ ಅಂದರೆ, ಆಗಲೇ ಹೇಳ್ದಂಗೆ ಹೋದ ಸಂಚಿಕೆಯಲ್ಲಿ ನಾವು ಇಲ್ಲಿ ಹೇಳ್ತಾ ಇರೋದು ದೇಸಿ ನಾಟಿ ಹಸು ಬಗ್ಗೆ ಮಾತಾಡ್ತಾ ಇರೋದು. ಸೊ ಈ ಹಸುವಿನಲ್ಲಿ ಏನು ಪ್ರಾಮುಖ್ಯತೆ ಅಥವಾ ಏನು ವಿಶೇಷತೆ ಏನಿದೆ ಅಂದರೆ, ಈ ಹಸು ಇದ್ದಾಗಲೇ ಭೂಮಿ ಸ್ಟೇಬಲ್ ಆಗಿರೋದಕ್ಕೆ ಸಾಧ್ಯ, ಅದರಲ್ಲಿ ಒಂದು ಸ್ಥಿರತೆ ಬರೋದಕ್ಕೆ ಸಾಧ್ಯ ಇರೋದು ಈ ಹಸು ಇದ್ದಾಗ ಮಾತ್ರ. ಅದಕ್ಕಾಗಿ ನಾವು ಗಮನಿಸಿರ್ಬೋದು, ಎಲ್ಲೆಲ್ಲಿ ಮರುಭೂಮಿ ಆಗಿರುತ್ತೆ, ಎಲ್ಲೆಲ್ಲಿ ಡೆಸರ್ಟ್ ಆಗ್ಬಿಟ್ಟಿರುತ್ತೆ ಆಲ್ರೆಡಿ, ಅಲ್ಲಿ ಹಸುಗಳಿಲ್ಲ. ಸೊ ಎಲ್ಲಿ ಡೆಸರ್ಟ್ ಜಾಗಗಳು ಅದನ್ನೆಲ್ಲ ನೋಡಿದ್ರೆ, ಗಮನಿಸಿದ್ರೆ ನಮ್ಮ ಜಿಯೋಗ್ರಫಿನಲ್ಲಿ ಆ ಡೆಸರ್ಟ್ ಜಾಗಗಳಲ್ಲಿ ನಮಗೆ ಹಸು ಕಂಡು ಬರಲ್ಲ. ಹಸು ಇದ್ದಾಗ ಮಾತ್ರ ಆ ಭೂಮಿ ಸ್ಟೇಬಲ್ ಆಗಿರುತ್ತೆ. ಎಲ್ಲಿ ಮರುಭೂಮಿ ಇರುತ್ತೆ ಅಲ್ಲಿ ನಮಗೆ ಆ ಲ್ಯಾಂಡ್ ಬರೀ ಮರಳಾಗಿರುತ್ತೆ, ಅದು ಒಂದು ಫರ್ಮ್ ಸ್ಟೇಬಲ್ ಲ್ಯಾಂಡ್ ಇರಲ್ಲ. ಸೊ ಇದು ಒಂದು ತುಂಬಾ ಮುಖ್ಯವಾದ ವಿಷಯ. ನಮಗೆ ಒಳ್ಳೆ ಫಲವತ್ತಾದ ಭೂಮಿ ಇರಬೇಕು ಅಂದ್ರೆ ಅಲ್ಲಿ ಹಸು ಇರೋದು ತುಂಬಾ ಮುಖ್ಯ.